ಎಸ್ ನೋಡಿ, ಏನೇ ಆದ್ರೂ ನಮ್ ಜನ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳಿದ್ರೆ ಏನು ಕೂಡ ಬಿಡೋದಿಲ್ಲ. ಅದೇ ರೀತಿಲಿ ನೋಡಿ, ಅವಧಿ ಮೀರಿದ್ರು ಕೂಡ ಮಿನಿಸ್ಟರ್ಗಳೇ ಬಿಡಲ್ಲ, ಇನ್ನು ನಮ್ಮ ಜನಕ್ಕೆ ಯಾಕೆ ಹೇಳ್ತೀರಾ? ಅವಧಿ ಮೀರಿದ್ರು ಕೂಡ ಇಲ್ಲಿ ಆ ವಸ್ತು ಖರೀದಿಗೆ ಮುಂದಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದ್ರೆ ಏನು ಅವಧಿ ಮೀರಿದ್ರು ಉತ್ತರ ಪ್ರದೇಶದ ಕಾನ್ಪುರದಲ್ಲಿನ ಈ ಒಂದು ಘಟನೆ ನಡೆದಿದೆ ಅನ್ಸುತ್ತೆ ಲಕ್ಷ್ಮಿ. ಐ ವಿಲ್ ಟೇಕ್ ದಿಸ್ ಸ್ಟೋರಿ. ಕೆಜಿ ಗಟ್ಟಲೆ ಚಾಕ್ಲೇಟ್ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ರಸ್ತೆ ಬದಿಯಲ್ಲಿ ಎಸೆದು ಹೋಗಲಾಗಿತ್ತು. ಬೆಳಗ್ಗೆ ನೋಡಿದ ಜನ ಅವಧಿ ಮೀರಿದ್ರು ಕೂಡ, ಅಂದರೆ ಎಕ್ಸ್ಪೈರಿ ಡೇಟ್ ಆಗಿದ್ರು ಕೂಡ ಲೆಕ್ಕಿಸದೆ ಚಾಕ್ಲೇಟು ಬಿಸ್ಕೆಟ್ ಬಾಕ್ಸ್ಗಳನ್ನು ಬಾಚ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ತಾವು ಕೂಡ ಆ ದೃಶ್ಯಗಳನ್ನು ಗಮನಿಸ್ಬೋದು. ಫ್ರೀ ಚಾಕ್ಲೇಟ್ ಆ್ಯಂಡ್ ಬಿಸ್ಕೆಟ್ ಪ್ಯಾಕೆಟ್ಸ್ಗೆ ಜನ ಮುಗಿ ಬಿದ್ದಿದ್ದಾರೆ. ಖಾಲಿ ಜಾಗದಲ್ಲಿ ಡಂಪ್ ಮಾಡಿ ಹೋಗಿದ್ದ ಸ್ಟಾಕಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಫ್ರೀ ಬಿಸ್ಕೆಟ್ಸು, ಫ್ರೀ ಚಾಕ್ಲೇಟ್ಸ್ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಜನ. ಅದನ್ನೇ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಎಲ್ಲಿ ನಡೆದಿರೋದು? ಉತ್ತರ ಪ್ರದೇಶದ ಕಾನ್ಪುರದ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿಯ ವಿಡಿಯೋ ಇದು. ನೋಡಿ ಹೆಂಗಿದೆ, ಈಗ ಹೀಗೂ ಇರುತ್ತೆ. ಓಕೆ, ಫ್ರೀ ಸಿಕ್ಕಿದ್ರೆ ಆರೋಗ್ಯ ಏನಾದರೂ ಆಗಲಿ ಪರವಾಗಿಲ್ಲ ಅಂತ ಜನ. ಅಂದರೆ ನಮಗೆ ಇಲ್ಲಿ ಅವೇರ್ನೆಸ್ ಬೇಕಾಗಿದೆ. ಇದೇ ಕಾರಣಕ್ಕೆ ಶಿಕ್ಷಣ ಬೇಕಾಗಿದೆ. ಖಂಡಿತ ಹೌದು ಅಲ್ವಾ? ಈಗ ಮೊನ್ನೆ ಒಂದು ಕೂಡ ಕ್ಷಣ ಶಿಕ್ಷಣ ಬೇಕಾಗಿದೆ ಅಲ್ವಾ? ಪ್ರತಿಕ್ಷಣ. ಆ ಶಿಕ್ಷಣಕ್ಕೆ ಯಾವ ಮಾನ್ಯತೆ ಸಿಗದೆ ಇದ್ದಾಗ ಹೀಗಾಗ್ತಾ ಇದೆ. ಓಕೆ, ಎಸ್, ಈ ದಿನದ ಬಹುತೇಕ ಸುದ್ದಿಯನ್ನು ನೀವು ಗಮನಿಸಿದಿರಿ. ಈ ದಿನ ನೀವು ಚೆನ್ನಾಗಿರಬೇಕು ಅಂತ ಹೇಳಿದರೆ ಈಗ ನೀವು ರೈಟ್ ಮೈಂಡ್ ಸೆಟ್ಟಿಂದ ಇರಿ. ಈ ಸುದ್ದಿಯ ಟೇಕ್ಅವೇ ಲೆಸನ್ಸ್ ಹಿಂಗಿದೆ. ಬರೀ ಅಯ್ಯೋ ಬೈಕೊಳ್ಳೋದು ಅಷ್ಟೇ ಅಲ್ಲ, ನಾವು ಯಾವ ರೀತಿ ರೆಸ್ಪಾನ್ಸಿಬಲ್ ಆಗಿರಬೇಕು ಅಂತ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ನ್ಯೂಸ್ ಬಾಸ್ನ ಮುಗಿಸುವಂಥ ಸಮಯ ಬಂದಿದೆ. ಹಾಗೆಯೇ ಮಲ್ಲಿಕಾ ಸಚಿನ್, ಶ್ರೀಮತಿ ಮಲ್ಲಿಕಾ ಸಚಿನ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ತುಂಬು ಗರ್ಭಿಣಿ, ಅವರಿಗೆ ತುಂಬ ಒಳ್ಳೆಯ ಆರೋಗ್ಯಕರ ಮಗು ಕೂಡ ಹುಟ್ಟಲಿ. ಹಾಗೆಯೇ ಅವರ ಹುಟ್ಟಿದ ಹಬ್ಬ ತುಂಬ ವಿಶೇಷವಾಗಿರಲಿ. ಸುಖ ಸ್ವಾಸ್ಥ್ಯ ಸಮೃದ್ಧಿ ಸಂಪನ್ನತೆ ಅವರಿಗೆ ಸಿಗಲಿ. ಜೀವನ ಪೂರ್ತಿ ಖುಷಿಯಾಗಿರಲಿ. ನೆಮ್ಮದಿ, ಆರೋಗ್ಯ, ದುಡ್ಡು ಎಲ್ಲವೂ ಕೂಡ ಚೆನ್ನಾಗಿ ಸಿಗಲಿ ಅಂತ ಈ ಮೂಲಕ ನಾವು ವಿಶ್ ಮಾಡ್ತಾ ಇದ್ದೀವಿ. ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಎಸ್, ಹಾಡು ಹೇಳಕ್ಕಾಗುತ್ತಾ ಅಂತ. ಈಗ ಹಾಡು ಹೇಳುವ ಸಮಯ ಮುಗಿದಿದೆ, ಮತ್ತೊಂದು ದಿನ ಹೇಳೋಣ ಅಂತ. ಓಕೆ, ಥ್ಯಾಂಕ್ ಯು. ಹಾಗೆಯೇ ನಮ್ಮ PCR ಟೀಮ್ನ ಪ್ರಗತಿಯವರ ಗೃಹ ಪ್ರವೇಶ ಕೂಡ ಇದೆ. ಆ ಗೃಹ ಪ್ರವೇಶ ನಿಮಗೂ ಕೂಡ ಬಹಳ ಸಮೃದ್ಧಿಯನ್ನ, ನೆಮ್ಮದಿಯನ್ನ, ಆರೋಗ್ಯವನ್ನ ಕೊಟ್ಟು ಕರುಣಿಸ್ಲಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಬಾಸ್ ಮುಗಿಸ್ತಾ ಇದ್ದೀವಿ. ನಾನು ನಿಮ್ಮ ರಾಘವ ಸೂರ್ಯ. ನಾನು ನಿಮ್ಮ ಲಕ್ಷ್ಮಿ ಮೈಸೂರು. ಹ್ಯಾವ್ ಅ ಗ್ರೇಟ್ ಡೇ. ಟೇಕ್ ಕೇರ್. ನಮಸ್ಕಾರ.